ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಜ್ಞಾನವರ್ಧನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು KPSC ಕಂಡಕ್ಟ್ ಮಾಡಿದಂತಹ ಒಂದು ಪರೀಕ್ಷೆಯಿಂದ ಆಯ್ದಂತಹ ಕಂಪ್ಯೂಟರ್ನ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗುವ. ಬನ್ನಿ. ಫಸ್ಟ್ ಕ್ವೆಶನ್: ರಿಗಾರ್ಡಿಂಗ್ ಪ್ರೊಸೆಸರ್, ಫಾಲೋವಿಂಗ್ ಟೂ ಸ್ಟೇಟ್ಮೆಂಟ್ಸ್ ಆರ್ ಗಿವೆನ್. RISC is reusable instruction set computing processes. CISC is a complex instruction set computing processor. Which of the above given statement is correct? ಪ್ರೊಸೆಸರ್ಗಳಿಗೆ ಸಂಬಂಧಿಸಿದಂತೆ ಎರಡು ಹೇಳಿಕೆಗಳನ್ನು ನೀಡಲಾಗಿದೆ. RISC ಮರುಬಳಕೆ ಮಾಡಬಹುದಾದ ಸೂಚನಾ ಸೆಟ್ ಕಂಪ್ಯೂಟಿಂಗ್ ಪ್ರೊಸೆಸರ್ ಆಗಿದೆ. CISC ಸಂಕೀರ್ಣ ಸೂಚನಾ ಸೆಟ್ ಕಂಪ್ಯೂಟಿಂಗ್ ಪ್ರೊಸೆಸರ್ ಆಗಿದೆ. ಈ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ಸ್ ಎಂತ ಕೊಟ್ಟಿದ್ದಾರೆ ಹೇಳಿದ್ರೆ, ಎ ಓನ್ಲಿ, ಬಿ ಓನ್ಲಿ, ಬೋತ್ ಎ ಅಂಡ್ ಬಿ, ನೈದರ್ ಎ ಆರ್ ನಾರ್ ಬಿ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಎರಡು ಕೂಡ ಸರಿಯಾಗಿದೆ, ಬೋತ್ ಎ ಅಂಡ್ ಬಿ. ನೆಕ್ಸ್ಟ್ ಕ್ವಶನ್: ಮ್ಯಾಗ್ನೆಟಿಕ್ ಡಿಸ್ಕ್ ಸ್ವರೂಪದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಡಿಸ್ಕ್ನ ಪ್ರತಿ ಬದಿಯಲ್ಲಿ ಟ್ರ್ಯಾಕ್ಗಳು ಎಂಬ ಉಂಗುರಗಳ ಗುಂಪುಗಳನ್ನು ರಚಿಸುತ್ತದೆ. ಅಗತ್ಯವಿರುವ ಟ್ರ್ಯಾಕ್ಗಳ ಸಂಖ್ಯೆಯು ಡಿಸ್ಕ್ನ ಪ್ರಕಾರವನ್ನು ಅವಲಂಬಿಸಿರುತ್ತದೆ. ಪ್ರತಿಯೊಂದು ವಲಯಗಳನ್ನು ಟ್ರ್ಯಾಕ್ಗಳಾಗಿ ವಿಂಗಡಿಸಲಾಗಿದೆ. ಟ್ರ್ಯಾಕ್ಗಳು ಸಂಖ್ಯೆಯಲ್ಲಿವೆ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಫಾರ್ಮ್ಯಾಟ್ ಆಫ್ ಮ್ಯಾಗ್ನೆಟಿಕ್ ಡಿಸ್ಕ್. A disk drive creates a set of rings called tracks on each side of the disk. The number of tracks depends on the type of disk. Each sectors are divided into tracks. The tracks are numbered. ಸೊ ಇದರಲ್ಲಿ ಯಾವುದು ತಪ್ಪು ಅಂತ ಹೇಳಿ ನಾವು ಕಂಡುಹಿಡಿಯಬೇಕು. ಎ ಫಾಲ್ಸ್, ಬಿ ಈಸ್ ಫಾಲ್ಸ್, ಸಿ ಈಸ್ ಫಾಲ್ಸ್, ಡಿ ಈಸ್ ಫಾಲ್ಸ್. ಸೊ ಇದರಲ್ಲಿ ಸಿ ಈಸ್ ಫಾಲ್ಸ್, ಆಪ್ಷನ್ ನಂಬರ್ 3. ಯಾಕೆ ಅಂತ ಹೇಳಿದ್ರೆ, each sectors are divided into tracks ಅಂತಿದೆ. Actually tracks are divided into sectors. Next question: FAT32, NFTS 5, HPFS ಯಾವುದಕ್ಕೆ ಸಂಬಂಧಿಸಿದೆ? FAT32, NTFS 5, HPFS are related to options: operating system, file system, memory system, registers. ಸರಿಯಾದ ಉತ್ತರ ಇವುಗಳು ಫೈಲ್ ಸಿಸ್ಟಮ್ಗೆ ಸಂಬಂಧಿಸಿದಾಗಿದೆ. ಫೈಲ್ ಸಿಸ್ಟಮ್, ಆಪ್ಷನ್ ನಂಬರ್ 2 ಸರಿಯಾಗಿದೆ. ನೆಕ್ಸ್ಟ್ ಕ್ವೆಶನ್: ಕಂಪೈಲರ್ ಇದಕ್ಕೆ ಉದಾಹರಣೆಯಾಗಿದೆ. ಕಂಪೈಲರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಹಾರ್ಡ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್, ಸಿಸ್ಟಮ್ ಸಾಫ್ಟ್ವೇರ್, ಫರ್ಮ್ವೇರ್. ಸೊ ಇದು ಯಾವುದಕ್ಕೆ ಉದಾಹರಣೆ? ಒಂದು ಸಿಸ್ಟಮ್ ಸಾಫ್ಟ್ವೇರ್ಗೆ ಉದಾಹರಣೆ ಆಗಿದೆ. ನೆಕ್ಸ್ಟ್ ಕ್ವೆಶನ್: ಆಪರೇಟಿಂಗ್ ಸಿಸ್ಟಮ್ನ ಕಾರ್ಯಗಳ ಬಗ್ಗೆ ಈ ಹೇಳಿಕೆಗಳನ್ನು ಪರಿಗಣಿಸಿ. ಪ್ರೋಗ್ರಾಮ್ ಅನ್ನು ಕಂಪ್ಯೂಟರ್ ಮೆಮೊರಿಗೆ ಲೋಡ್ ಮಾಡಲಾಗುತ್ತದೆ. ಕಂಪ್ಯೂಟರ್ ಯಂತ್ರಾಂಶದೊಂದಿಗೆ ಸಂಯೋಜಿಸುತ್ತದೆ. ಫೈಲ್ಗಳ ನಿರ್ವಹಣೆ, ಬಾಹ್ಯ ದಾಳಿಯಿಂದ ರಕ್ಷಣೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಫಂಕ್ಷನ್ ಆಫ್ ಆಪರೇಟಿಂಗ್ ಸಿಸ್ಟಮ್. So loads the program into computer memory, coordination with the computer hardware, managing files, next protection from the external attack. ಸೊ ಇದರಲ್ಲಿ ಇದು 3 ಆಪ್ಷನ್ಸ್ ಕೂಡ ಕರೆಕ್ಟ್ ಆಗಿದೆ. ಆಪ್ಷನ್ ಡಿ ತಪ್ಪಾಗಿದೆ. ಸೊ ಸರಿಯಾದ ಉತ್ತರ ಆಪ್ಷನ್ 2 ಸರಿಯಾದ ಉತ್ತರ. ಎ ಟ್ರೂ, ಬಿ ಟ್ರೂ, ಸಿ ಟ್ರೂ, ಡಿ ಫಾಲ್ಸ್. DHCPಯ ಪೂರ್ಣ ರೂಪ, ಫುಲ್ ಫಾರ್ಮ್ ಆಫ್ DHCP: ಡೈನಾಮಿಕ್ ಹೋಸ್ಟ್ ಕಾನ್ಫಿಗರೇಷನ್ ಪ್ರೋಟೋಕಾಲ್, ಡೈಲಿ ಹೋಸ್ಟ್ ಕಾನ್ಫಿಗರೇಷನ್ ಪ್ರೋಟೋಕಾಲ್, ಡೇಂಜರಸ್ ಹೋಸ್ಟ್ ಕಾನ್ಫಿಗರೇಷನ್ ಪ್ರೋಟೋಕಾಲ್, ಡೆಡ್ಲಾಕ್ ಹೋಸ್ಟ್ ಕಾನ್ಫಿಗರೇಷನ್ ಪ್ರೋಟೋಕಾಲ್. ಸರಿಯಾದ ಉತ್ತರ ಫಸ್ಟ್ ಆಪ್ಷನ್ ನಂಬರ್ 1, ಡೈನಾಮಿಕ್ ಹೋಸ್ಟ್ ಕಾನ್ಫಿಗರೇಷನ್ ಪ್ರೋಟೋಕಾಲ್. ಆಪ್ಷನ್ ನಂಬರ್ 1 ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವೆಶನ್: IPv4ನಲ್ಲಿ ಮಾನ್ಯವಾದ ಸಂಭವನೀಯ IP ವಿಳಾಸವನ್ನು ಗುರುತಿಸಿ. ಐಡೆಂಟಿಫೈ ದ ವ್ಯಾಲಿಡ್ ಪಾಸಿಬಲ್ IP ಅಡ್ರೆಸ್ ಇನ್ IPv4. ಸೊ ಇದರಲ್ಲಿ ಕರೆಕ್ಟ್ ಆಪ್ಷನ್ ನಂಬರ್ 4 ಇದು ಸರಿಯಾಗಿದೆ. ನೆಕ್ಸ್ಟ್ ಕ್ವೆಶನ್:
ಸರ್ವರ್ ಸೈಡ್ ಡೈನಾಮಿಕ್ ವೆಬ್ ಪುಟವು ಸ್ಕ್ರಿಪ್ಟ್ಗಳನ್ನು ಒಳಗೊಂಡಿದೆ. ಅವುಗಳನ್ನು ಏನು ಮಾಡಲಾಗುತ್ತದೆ? A server side dynamic web page contains scripts which are compiled, interrupted, both compiled and interrupted, neither compiled nor interrupted. So ಇದಕ್ಕೆ ಸರಿಯಾದ ಆಪ್ಷನ್ interrupted, interrupt. Next question. 346.8 ಇದರ ದಶಮಾಂಶ ಸಮಾನ ಡೆಸಿಮಲ್ equivalent of 346.8 is ಸರಿಯಾದ ಉತ್ತರ 230 ಆಪ್ಷನ್ ನಂಬರ್ 2. ನೆಕ್ಸ್ಟ್, ಕಂಪ್ಯೂಟರ್ನ ಹಾರ್ಡ್ವೇರ್ ಅರ್ಥ ಮಾಡಿಕೊಳ್ಳುವ ಭಾಷೆ ಯಾವುದು? ವಿಚ್ ಆಫ್ ದ ಫಾಲೋವಿಂಗ್ ಲ್ಯಾಂಗ್ವೇಜ್ ಡಸ್ ದ ಕಂಪ್ಯೂಟರ್ ಹಾರ್ಡ್ವೇರ್ ಅಂಡರ್ಸ್ಟ್ಯಾಂಡ್? ಸಿ ಲ್ಯಾಂಗ್ವೇಜ್, ಪೈಥಾನ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲ್ಯಾಂಗ್ವೇಜ್, ಬೈನರಿ ಲ್ಯಾಂಗ್ವೇಜ್. ಸರಿಯಾದ ಉತ್ತರ ಆಪ್ಷನ್ ನಂಬರ್ 4, ಬೈನರಿ ಲ್ಯಾಂಗ್ವೇಜ್. ನೆಕ್ಸ್ಟ್ ಕ್ವೆಶ್ಚನ್. ಒಂದೇ ಪತ್ರದ ಡಾಕ್ಯುಮೆಂಟಿಗೆ ಹಲವು ಹೆಸರುಗಳು ಮತ್ತು ವಿಳಾಸಗಳನ್ನು ಸೇರಿಸುವ ಸಾಮರ್ಥ್ಯಕ್ಕೆ ಈ ಹೆಸರಿದೆ. ದ ಎಬಿಲಿಟಿ ಟು ಕಂಬೈನ್ ಮಲ್ಟಿಪಲ್ ನೇಮ್ಸ್ ಅಂಡ್ ಅಡ್ರೆಸ್ ಟು ದ ಸೇಮ್ ಲೆಟರ್ ಡಾಕ್ಯುಮೆಂಟ್ ಈಸ್ ಕಾಲ್ಡ್ ಡಾಕ್ಯುಮೆಂಟ್ ಫಾರ್ಮ್ಯಾಟಿಂಗ್, ಅಡ್ರೆಸ್ ಫಾರ್ಮ್ಯಾಟಿಂಗ್, ಮೇಲ್ ಮರ್ಜ್ ಅಂಡ್ ಫಾರ್ಮ್ ಲೆಟರ್ಸ್. ಸೊ ಸರಿಯಾದ ಉತ್ತರ ಮೇಲ್ ಮರ್ಜ್ ಆಪ್ಷನ್ ನಂಬರ್ 3 ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್. ಡ್ಯಾಶ್ ಇದು ಪುಟ ತನ್ನ ಉದ್ದಕ್ಕಿಂತ ಹೆಚ್ಚು ಅಗಲ ಇರುವುದನ್ನು ಸೂಚಿಸುತ್ತದೆ. ಡ್ಯಾಶ್ ಅ ಪೇಜ್ ಓರಿಯಂಟೇಷನ್ ವೇರ್ ದ ಪೇಜ್ ಇಸ್ ವೈಡರ್ ದ್ಯಾನ್ ಇಟ್ಸ್ ಟಾಲ್. ಪೇಜ್ ಬ್ರೇಕ್, ಲ್ಯಾಂಡ್ಸ್ಕೇಪ್, ಪೋರ್ಟ್ರೈಟ್, ಪೇಜ್ ಸ್ಟೈಲ್. ಸರಿಯಾದ ಉತ್ತರ ಲ್ಯಾಂಡ್ಸ್ಕೇಪ್. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಇದೆ? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಟ್ರೂ? SMTP is meant for transferring and receiving the web pages. FTP is meant for transferring and receiving web pages. HTTP is meant for transferring and receiving the web pages. UDP is meant for transferring and receiving the web pages. ಇದರಲ್ಲಿ ಸರಿಯಾದ ಆಪ್ಷನ್ ನಂಬರ್ 3, HTTP is meant for transferring and receiving the web pages. ನೆಕ್ಸ್ಟ್ ಕ್ವೆಶನ್. URL ಒಂದು URL ಪ್ರಾತಿನಿಧಿತ್ವದ ಸರಿಯಾದ ರಚನೆ ಗುರುತಿಸಿ. ಐಡೆಂಟಿಫೈ ದ ಕರೆಕ್ಟ್ ಸ್ಟ್ರಕ್ಚರ್ ಆಫ್ ಎ URL representation. ಸರ್ವರ್ ಟೈಪ್, ಹೋಸ್ಟ್ ನೇಮ್, ಫೋಲ್ಡರ್ ನೇಮ್, ಫೈಲ್ ನೇಮ್. ಫೋಲ್ಡರ್ ನೇಮ್, ಸರ್ವರ್ ಟೈಪ್, ಹೋಸ್ಟ್ ನೇಮ್, ಫೈಲ್ ನೇಮ್. ಹೋಸ್ಟ್ ನೇಮ್, ಫೈಲ್ ನೇಮ್, ಸರ್ವರ್ ಟೈಪ್ and folder name. ಹೋಸ್ಟ್ ನೇಮ್, ಸರ್ವರ್ ಟೈಪ್, ಫೋಲ್ಡರ್ ನೇಮ್ and ಫೈಲ್ ನೇಮ್. ಸೊ ಇದಕ್ಕೆ ಸರಿಯಾದ ಆಪ್ಷನ್ ನಂಬರ್ 4, ಹೋಸ್ಟ್ ನೇಮ್, ಸರ್ವರ್ ಟೈಪ್, ಫೋಲ್ಡರ್ ನೇಮ್, ಫೈಲ್ ನೇಮ್. ಆಪ್ಷನ್ ನಂಬರ್ 4 ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವೆಶನ್. BCCಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ? ಬ್ಲೈಂಡ್ ಕಾರ್ಬನ್ ಕಾಪಿ ಇದರ ಬಗ್ಗೆ ಕೊಟ್ಟಿರುವಂತಹ ಹೇಳಿಕೆಗಳು. ಸೊ ಇದಕ್ಕೆ ಸರಿಯಾದ ಆಪ್ಷನ್ಸ್ ಯಾವುದಿದೆ ಅಂತ ಹೇಳಿದ್ರೆ ಆಪ್ಷನ್ ನಂಬರ್ 3 ಅಂದ್ರೆ ಬ್ಲೈಂಡ್ ಕಾರ್ಬನ್ ಕಾಪಿಯನ್ನು ಸೂಚಿಸುತ್ತದೆ BCC ಅಂದ್ರೆ. ಸೊ BCCಯಲ್ಲಿ ಟೈಪ್ ಮಾಡಲಾದ ಬಳಕೆದಾರನಿಗೆ ಇದೇ ಸಂದೇಶ ಬೇರೆಯವರಿಗೆ ರವಾನೆಯಾಗಿದೆ ಎಂದು ತಿಳಿದಿರುವುದಿಲ್ಲ. ಸ್ಟ್ಯಾಂಡ್ಸ್ ಫಾರ್ ಬ್ಲೈಂಡ್ ಕಾರ್ಬನ್ ಕಾಪಿ. ಈಚ್ ಯೂಸರ್ ಹೂಸ್ ಅಡ್ರೆಸ್ ಆರ್ ಟೈಪ್ಡ್ ಇನ್ BCC is unaware of the fact that the same messages has been sent to others. ಬೇರೆಯವರಿಗೆ ನಾವು ಒಂದು ಮೇಲ್ ಕಳಿಸಿದ್ದೇವೆ ಅಂತ ಹೇಳಿದ್ರೆ ಅದು ಅವರಿಗೆ ಗೊತ್ತಾಗೋದಿಲ್ಲ ಯಾರಿಗೆ ಕಳಿಸಿದ್ರೆ. ಸೇಮ್ ಮೇಲ್ ಬೇರೆ ಬೇರೆ ಅಡ್ರೆಸ್ಗೆ ಕಳಿಸಬಹುದು ಹಾಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 16. ಈ ಕೆಳಗಿನವುಗಳಲ್ಲಿ ಯಾವುದು ಇಮೇಲ್ ತಂತ್ರಾಂಶದ ಉದಾಹರಣೆ? ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಇಮೇಲ್ ಸಾಫ್ಟ್ವೇರ್? MS ವರ್ಡ್, MS ವಿಂಡೋ, MS ಪವರ್ಪಾಯಿಂಟ್ ಅಂಡ್ MS ಔಟ್ಲುಕ್. ಇದಕ್ಕೆ ಸರಿಯಾದ ಉತ್ತರ ಇಮೇಲ್ ಕಳಿಸಲಿಕ್ಕೆ MS ಔಟ್ಲುಕ್, ಮೈಕ್ರೋಸಾಫ್ಟ್ ಔಟ್ಲುಕ್. ನೆಕ್ಸ್ಟ್, ಕಂಪ್ಯೂಟರ್ ಕೀಬೋರ್ಡ್ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಕಂಪ್ಯೂಟರ್ ಕೀಬೋರ್ಡ್. Delete key erases characters to the right of the cursor. The backspace key erases character to the left of the cursor. Delete key erases characters to the left of the cursor. And backspace key erases character to the right of the cursor. So ಇದಕ್ಕೆ ಸರಿಯಾದ ಉತ್ತರ both A and B.
ಎ ಮತ್ತು ಬಿ ಎರಡು ಕೂಡ ಸರಿಯಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಕಂಪ್ಯೂಟರ್ನಲ್ಲಿ ಅತಿ ವೇಗದ ಮೆಮೊರಿ ಯಾವುದು? What the fastest memory in computer is? Cache memory, RAM, register, ROM. So ಸರಿಯಾದ ಉತ್ತರ fastest memory is register. ಅದಾದ ನಂತರ ಕ್ಯಾಶೆ ಮೆಮೊರಿ ಬರ್ತದೆ. ನೆಕ್ಸ್ಟ್ ಕ್ವೆಶ್ಚನ್, ರ್ಯಾಮ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ರ್ಯಾಮ್ ಒಂದು ಅಸ್ಥಿರವಾಗಿದೆ. ರ್ಯಾಮ್ ಕಂಪ್ಯೂಟರ್ನ ವೇಗ ಮತ್ತು ಶಕ್ತಿಯನ್ನು ಪ್ರಭಾವಿಸುತ್ತದೆ. ರ್ಯಾಮ್ ಅನ್ನು ಬರೆಯಲು ಮಾತ್ರ ಬಳಸಲಾಗುತ್ತದೆ. ರ್ಯಾಮ್ ಎಂದರೆ ಓದುವ ಬರೆಯುವ ಮೆಮೊರಿ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ರ್ಯಾಮ್. ರ್ಯಾಮ್ ಇಸ್ ವಾಲಟೈಲ್. RAM is influences the speed and power of the computer. RAM is used to write only. RAM is a read write memory. Choose the correct statement. ಇದಕ್ಕೆ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ it is three options A, B, C. RAM is volatile, influences the speed of the power of the computer. RAM is used to write only. So A, B, C option number 3 ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಆಸ್ಕಿ 8 ಬಿಟ್ ಕೋಡ್ ಆಗಿದ್ದು ಅದು 0 ಇಂದ 127ರವರೆಗಿನ ಮೌಲ್ಯಗಳಿಗೆ ಅಕ್ಷರಗಳನ್ನು ನಿರ್ದಿಷ್ಟಪಡಿಸುತ್ತದೆ. ವಿಸ್ತೃತ ಆಸ್ಕಿ 8 ಬಿಟ್ ಕೋಡ್ ಆಗಿದ್ದು ಅದು 128 ರಿಂದ 255ರವರೆಗಿನ ಮೌಲ್ಯಗಳಿಗೆ ಅಕ್ಷರಗಳನ್ನು ನಿರ್ದಿಷ್ಟಪಡಿಸುತ್ತದೆ. ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ASCII is an 8-bit code that specifies character for values 0 to 127. Extended ASCII is a 8-bit code that specifies the character for a value from 128 to 220 to 55. So ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 both A and B. Next question, peer to peer network means. peer to peer network ಎಂದರೆ ಏನು? ಇದಕ್ಕೆ ಆಪ್ಷನ್ 3 ಸರಿಯಾದ ಉತ್ತರ ಆಗಿರ್ತದೆ. ಏನಂದ್ರೆ ನೆಟ್ವರ್ಕ್ನಲ್ಲಿರುವ ಎಲ್ಲ ನೋಡ್ಗಳು ಎಲ್ಲ ಇತರರೊಂದಿಗೆ ಸಮಾನ ಸಂಬಂಧಗಳನ್ನು ಹೊಂದಿವೆ ಮತ್ತು ಸಂಪನ್ಮೂಲಗಳ ಹಂಚಿಕೆಯನ್ನು ಬೆಂಬಲಿಸುತ್ತದೆ. ಆಲ್ ನೋಡ್ಸ್ ಆಫ್ ದ ನೆಟ್ವರ್ಕ್ ಹ್ಯಾವ್ ಅ ಈಕ್ವಲ್ ರಿಲೇಶನ್ಶಿಪ್ ಟು ಆಲ್ ಅದರ್ಸ್ ಅಂಡ್ ಸಪೋರ್ಟ್ ದ ಶೇರಿಂಗ್ ಆಫ್ ರಿಸೋರ್ಸಸ್. ನೆಕ್ಸ್ಟ್ ಕ್ವೆಶ್ಚನ್, ವೆಬ್ ಬ್ರೌಸರ್ಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ನೀಡಲಾಗಿದೆ. ವಿತ್ ರೆಫರೆನ್ಸ್ ಟು ದ ವೆಬ್ ಬ್ರೌಸರ್ಸ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಗಿವೆನ್. ಒಂದು, ಬ್ರೌಸರ್ಸ್ ಪ್ರೊವೈಡ್ ಅ ಬುಕ್ ಮಾರ್ಕರ್. ಬ್ರೌಸರ್ಸ್ ಪ್ರೊವೈಡ್ಸ್ ಅ ಹೆಲ್ಪ್ ಆಪ್ಷನ್. ವಿಚ್ ಆಫ್ ದ ಫಾಲೋವಿಂಗ್ ಗಿವೆನ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್? ಅಂದರೆ ಬ್ರೌಸರ್ನಲ್ಲಿ ನಮಗೆ ಏನು ಆಪ್ಷನ್ಸ್ ಇರ್ತದೆ? ಒಂದು ಬುಕ್ ಮಾರ್ಕ್ ಮಾಡಲಿಕ್ಕೆ ಇರ್ತದೆ, ಮತ್ತೊಂದು ಹೆಲ್ಪ್ ಆಪ್ಷನ್ಸ್ ಇರ್ತದೆ. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಆಗಿದೆ? ಎರಡು ಕೂಡ ಕರೆಕ್ಟ್ ಆಗಿದೆ. ಹೆಲ್ಪ್ ಆಪ್ಷನ್ ಇರ್ತದೆ, ಬುಕ್ ಮಾರ್ಕ್ ಕೂಡ ಮಾಡಬಹುದು. ಆಪ್ಷನ್ ನಂಬರ್ 3 ಸರಿಯಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಎರಡು ಆಬ್ಜೆಕ್ಟ್ ಓರಿಯೆಂಟೆಡ್ ಭಾಷೆಗಳನ್ನು ಸೂಚಿಸುವ ಕೋಡ್ ಅನ್ನು ಆರಿಸಿ. Choose the code which indicates both are object oriented. So first C and C++, C and Java, C++ and Java, C and Fortran. So correct option is option number 2, C and Java. Next question, EEPROM ಎಂದರೆ? ಆಪ್ಷನ್ಸ್ erasable, easily erasable, programmable, read only memory, erasable, embedded, programmable, read only memory, ever erasable, programmable, read only memory, electrically erasable, programmable, read only memory. So correct option is electrically erasable, programmable, read only memory. Option number 4 correct ಆಗಿದೆ. Next question, 1 GB ಎಂದರೆ? 1 GB means 1024 MB, 1024 into 1024 KB, 1024 into 1024 into 1024 byte. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಮೂರು ಕೂಡ ಕರೆಕ್ಟ್ ಆಗಿದೆ. ನೆಕ್ಸ್ಟ್, ಇಮೇಲ್ ಸಂಪರ್ಕದಲ್ಲಿ ಸಿಸಿ ಎನ್ನುವುದು ಡ್ಯಾಶ್ ಸೂಚಿಸುತ್ತದೆ. ಇನ್ ಇಮೇಲ್ ಕಮ್ಯುನಿಕೇಶನ್ ಸಿಸಿ ಸ್ಟ್ಯಾಂಡ್ಸ್ ಫಾರ್ ಕ್ಯಾಶುವಲ್ ಕಾಪಿ, ಕಂಟೆಂಟ್ ಕಾಪಿ, ಕೋಲ್ಡ್ ಕಾಪಿ, ಕಾರ್ಬನ್ ಕಾಪಿ.
ಸರಿಯಾದ ಉತ್ತರ ಕಾರ್ಬನ್ ಕಾಪಿ. ನೆಕ್ಸ್ಟ್ ಕ್ವೆಶ್ಚನ್, ರ್ಯಾಮ್ ನ ವಿಸ್ತೃತ ರೂಪವೇನು? ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ರ್ಯಾಮ್? ಡಿಜಿಟಲ್ ಡಿ ರ್ಯಾಮ್ ಆಗಬೇಕದು. ಡಿಜಿಟಲ್ ರ್ಯಾಮ್, ಡೆಮಾನ್ಸ್ಟ್ರೇಟಿವ್ ರ್ಯಾಮ್, ಡೈನಾಮಿಕ್ ರ್ಯಾಮ್ ಆ್ಯಂಡ್ ಡಬಲ್ ರ್ಯಾಮ್. ಸೊ ಕರೆಕ್ಟ್ ಆನ್ಸರ್ ಇಟ್ ಇಸ್ ಡೈನಾಮಿಕ್ ರ್ಯಾಮ್. ಡಿ ರ್ಯಾಮ್, ಡಿ ರ್ಯಾಮ್ನ ವಿಸ್ತೃತ ರೂಪ. ಡಿ ರ್ಯಾಮ್ ಅಂದರೆ ಡೈನಾಮಿಕ್ ರ್ಯಾಮ್. ನೆಕ್ಸ್ಟ್ ಕ್ವೆಶನ್, ಸೂಪರ್ ಕಂಪ್ಯೂಟರ್ನ ವೇಗವನ್ನು ಸಾಮಾನ್ಯವಾಗಿ ಫ್ಲಾಪ್ಸ್ ಎಂಬ ಪದದಲ್ಲಿ ಮಾಪನ ಮಾಡಲಾಗುತ್ತದೆ. ಇದರ ವಿಸ್ತೃತ ರೂಪವೇನು? The speed of the supercomputer is generally measured in flops. Give the full form of flops. Flops ಅಂದರೆ ಏನು? ಸೊ ಇದಕ್ಕೆ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗಿದೆ, ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್. ಆಪ್ಷನ್ ನಂಬರ್ 1. ನೆಕ್ಸ್ಟ್ ಕ್ವೆಶನ್, ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಅಬೌಟ್ ದ CPU? ಸೆಂಟ್ರಲ್ ಪ್ರಾಸೆಸಿಂಗ್ಗೆ ಸಂಬಂಧಿಸಿದಂತೆ ಎರಡನೇ ಹೇಳಿಕೆ ಇದು. ಆಪ್ಷನ್ 2 ಇಸ್ ರೈಟ್. ಅಂದರೆ CPU ಕನ್ಸಿಸ್ಟ್ ಆಫ್ ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ALU, ಕಂಟ್ರೋಲ್ ಯೂನಿಟ್ ಆ್ಯಂಡ್ ಸೆಟ್ ಆಫ್ ರೆಜಿಸ್ಟರ್ಸ್ ಫಾರ್ ಟೆಂಪರರಿ ಸ್ಟೋರೇಜ್ ಆಫ್ ಡಾಟಾ, ಇನ್ಸ್ಟ್ರಕ್ಷನ್ಸ್, ಅಡ್ರೆಸ್ ಆ್ಯಂಡ್ ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ ಆಫ್ ಕ್ಯಾಲ್ಕುಲೇಷನ್. ಆಪ್ಷನ್ 2 ಸರಿಯಾಗಿದೆ. ಲಾಸ್ಟ್ ಕ್ವೆಶನ್, ಬಳಕೆದಾರನ ಮತ್ತು ಹಾರ್ಡ್ವೇರ್ನ ಮಧ್ಯವರ್ತಿಯಾಗಿ ಸಂಯೋಜಿಸುವ ಮತ್ತು ನಿಯಂತ್ರಿಸುವ ತಂತ್ರಾಂಶ ಯಾವುದು? ಸಾಫ್ಟ್ವೇರ್ ವಿಚ್ ಕಂಟ್ರೋಲ್ಸ್, ಕೋಆರ್ಡಿನೇಟ್ಸ್ ಆ್ಯಂಡ್ ಇಂಟರ್ಫೇಸ್ ಬಿಟ್ವೀನ್ ದ ಯೂಸರ್ ಆ್ಯಂಡ್ ಹಾರ್ಡ್ವೇರ್ ಈಸ್ ಆನ್ ಡ್ರೈವರ್, ಕಂಪೈಲರ್, ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ಇಂಟರ್ಪ್ರಿಟರ್. ಸೊ ಸರಿಯಾದ ಉತ್ತರ ಅದು ಆಪರೇಟಿಂಗ್ ಸಿಸ್ಟಮ್. ಆಪ್ಷನ್ ನಂಬರ್ 3 ಸರಿಯಾಗಿದೆ. Thank you. For more videos, subscribe at ಜ್ಞಾನವರ್ಧನೆ.